ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಲ್ಲೂ ಏನು ಕಾಣ್ತಿಲ್ವಲ್ಲ. ಏನ್ರಿ? ಚಿಚ್ಚಿ, ಈ ನೈಟ್ ಇದನ್ನ ಸಹಿಸ್ಕೊಳ್ಳೇಬೇಕು. ಗಾಬರಿ ಆಗ್ಬೇಡ, ಬೇಕು ಅಂತಾನೆ ಹೀಗೆ ಮಾಡ್ತಿರೋದು. ಮ್ಯಾನೇಜ್ ಮಾಡ್ತಾ ಇದ್ದೀನಿ ನೀರು. ಮ್ಯಾನೇಜ್ ಮಾಡಕ್ಕೆ ಇಲ್ಲೇ ಮಾತಾಡು, ಯಾರಾದ್ರೂ ಕೇಳಿಸ್ಕೋತಾರೆ. ಮ್ಯಾನೇಜ್ ಮಾಡಕ್ಕೆ ಯಾರು ಇಲ್ವಲ್ಲ. ಮನುಷ್ಯರಲ್ಲ, ಮೈಕ್ ಇದೆಯೇನೋ ಅಂತ ನನಗೆ ಡೌಟ್. ಮೈಕಾ? ನಮ್ಮನೇಲೇ ಇಟ್ಟವರು ನಿಮ್ಮನೇಲಿ ಇಡದೇ ಇರ್ತಾರ? ಏನ್ ಮಾತಾಡ್ತಿದ್ದಾರೆ? ಏಯ್, ಹಗ್ ಮಾಡ್ಕೊಂಡೆ ಮಾತಾಡ್ಬೇಕಾ? ಹಾಗೆ ಮಾತಾಡ್ಬೋದಲ್ಲ. ನಾನು ಆಫೀಸ್ಗೆ ಹೋಗಿ ವಾಪಸ್ ಬರೋಷ್ಟರಲ್ಲಿ ಈ ರೂಮ್ ಎಲ್ಲ ಚೆಕ್ ಮಾಡಿರು, ಓಕೆನಾ? ಮೈ ಡಾರ್ಲಿಂಗ್, ಮೈ ಸ್ವೀಟ್ ಹೆಂಡತಿ, ಮೈ ಹನಿ, ಐ ಮಿಸ್ ಯು. ಇದು ಕೂಡ ನಿಜ ಅಲ್ಲ, ಇದು ಕೂಡ ಆಕ್ಟಿಂಗ್. ಇದೊಂದಿನ ಇಬ್ರು ಆಕ್ಟಿಂಗ್ ಮಾಡಿದ್ರೆ 3 ರಾತ್ರಿ ಕಳೀತು ಅಂತ ಎಲ್ಲರೂ ನಮಗೆ ಟಾರ್ಚರ್ ಕೊಡೋದನ್ನ ನಿಲ್ಲಿಸ್ತಾರೆ. ನಾಳೆಯಿಂದ ಹ್ಯಾಪಿಯಾಗಿ ನಿನಗಿಷ್ಟ ಬಂದಾಗಿರ್ಬೋದು. ಓಕೆ, ವೆಲ್, ನಾನು ರೆಡಿಯಾಗಿ ಬರ್ತೀನಿ. ಹೌದು, ನಾಳೆಯಿಂದ ನಾನು ಖುಷಿಯಾಗಿರ್ಬೋದು. ನಮ್ಮಮ್ಮ ನೋಡ್ಬೋದು, ನಮ್ಮಪ್ಪ ಹೇಗಿದ್ದಾರೆ ನೋಡ್ಬೋದು, ನಮ್ಮ ಊರಿಗೆ ಹೋಗ್ಬೋದು. ಈ ನರಕದಿಂದ ಶಾಶ್ವತವಾಗಿ ದೂರ ಹೋಗಿ ಸಂತೋಷವಾಗಿರ್ಬೋದು. ಆಂಟಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಈಗ ಯಾಕೆ ಜಯ್? ವರ್ಕ್ ಇದೆ ಅಂತ ಹೇಳಿದ್ನಲ್ಲ ಆಂಟಿ, ಈವ್ನಿಂಗ್ ಬಂದ್ಬಿಡ್ತೀನಿ. ಬೇಗ ಬಾ ಜಯ್, ಇವತ್ತು ನಿಮ್ಗೆ 3rd ನೈಟ್, ಮಿಸ್ ಮಾಡಬಾರ್ದು. ನೆನಪಿದೆ ಆಂಟಿ, ಮಿಸ್ ಮಾಡಲ್ಲ. ಮದ್ವೆಗೆ ಮುಂಚೆ ಮಾಮ್ ಮಾಮ್ ಅಂತ ನಿತ್ಯ ಬರೀ ನನ್ನ ಹೆಸರೇ ಹೇಳ್ತಿದ್ಲು. ಇವಾಗ ನೋಡಿದ್ರೆ ಜೈ ಜೈ ಅಂತ ನಿನ್ನ ಹೆಸರೇ ಹೇಳ್ತಿರ್ತಾಳೆ. ಏನೇ ಆದ್ರೂ ನಿತ್ಯ ಈ ಮನೆಯವಳಲ್ಲ, ಆ ಮನೆಯವಳೆ ಜೈ. ಹೌದಂಟಿ, ನಾನು ಕೂಡ ಅದನ್ನ ಅಬ್ಸರ್ವ್ ಮಾಡಿದ್ದೀನಿ. ಮದುವೆಗೂ ಮೊದಲು ನಿತ್ಯ ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ಲೋ ನನಗೆ ಗೊತ್ತಿಲ್ಲ, ಆದ್ರೀಗ ಪ್ರತಿ ಕ್ಷಣ ನೋಡ್ತಿದ್ದೀನಲ್ಲ. ಮದುವೆಗೆ ಮೊದಲುಗಿಂತ ಮದುವೆ ಆದ್ಮೇಲೆ ಅವಳು ನನಗೆ ಸರಿಯಾಗಿ ಅರ್ಥ ಆಗಿದ್ದು. ಮೊದಲುಗಿಂತ ಈಗ ಲವ್ ಡಬಲ್ ಆಗಿದೆ. ಎಷ್ಟು ಲವ್ ಮಾಡ್ತಾಳ ಆಂಟಿ. ನಾನು ತುಂಬ ಅದೃಷ್ಟವಂತ. ಇಷ್ಟೊಂದು ಖುಷಿಯಾಗಿ ನಾನು ಯಾವತ್ತೂ ಇರಲೇ ಇಲ್ಲ ಆಂಟಿ. ಈ ಕ್ರೆಡಿಟ್ ಎಲ್ಲ ಸೇರ್ಬೇಕಿರೋದು ನಿತ್ಯನ್ಗೆನೆ. ಥ್ಯಾಂಕ್ ಯು ಸೋ ಮಚ್ ನಿತ್ಯ. ಈ 2 days ಅಷ್ಟು ಸಂತೋಷ ಕೊಟ್ಟೇನು? ಜೈ ನಿನ್ನ ಅಷ್ಟು ಹೋಗ್ಲತ್ತಿದ್ದಾನೆ. ನಿಮಗೆ ಸರ್ ಸಂತೋಷ ಕಾಣಿಸ್ತಿದ್ಯಾ ಹೊರತು ನನ್ನ ಕಾಣಿಸ್ತಿಲ್ವಾ ಮೇಡಮ್? ನಿನಗೇನೆ ನೋವು? ಸುಖ ಪಡೋದು ಕೂಡ ಒಂದು ಕಷ್ಟನಾ? ಮನಸ್ಸಿಗೆ ಹಿಡಿಸ್ತಿರೋ ಕೆಲಸ ಯಾವುದಾದ್ರೂ ಕಷ್ಟನೇ ಮೇಡಮ್. ಇಷ್ಟಪಟ್ಟು ಕಣ್ಣಿಗೆ ಒತ್ಕೊಳ್ಳೋ ಆರತಿ ಬಿಸಿ ಕೈ ಸುಡಲ್ಲ. ಆದರೆ ಇಷ್ಟ ಇಲ್ಲದೆ ಮೈ ಮೇಲೆ ಬೀಳೋ ಚಿಕ್ಕ ಬೆಂಕಿ ಕಿಡಿ ಕೂಡ ನೋವಾಗುತ್ತೆ. ಏಯ್, ಈ ಕಷ್ಟ ಇದೊಂದು ರಾತ್ರಿ ತಡ್ಕೋ. ನಾಳೆಯಿಂದ ನಿನ್ ಮನೇಲಿ ನೀನು ಸುಖವಾಗಿರ್ತೀಯ. ಆ ಆಸೆಗೆ ಇದೆಲ್ಲ ಮಾಡಿದ್ದು ಮೇಡಮ್. ಆದ್ರೆ ನೀವು ಏನ್ ಅಂದ್ಕೊಂಡು ನನಗೆ ಜೈ ಸರ್ ಜೊತೆ ತಾಳಿ ಕಟ್ಸಿದ್ರೋ, ಈ 3 ರಾತ್ರಿ ಯಾಕೆ ಮಾಡಿಸ್ತಿದ್ದೀರೋ ನನಗೀಗ್ಲೂ ಅರ್ಥ ಆಗ್ತಿಲ್ಲ. ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ನಿನಗದು ಅರ್ಥ ಆಗೋದ್ರಲ್ಲಿ ನೀನು ಇಲ್ಲಿರಲ್ಲ, ಎಲ್ಲೋ ಇರ್ತೀಯ. ಏನ್ ಮೇಡಮ್? ಅದೇ ಗಂಗಾ,
ನಾಳೆ ನೀನು ನಿನ್ನಮ್ಮ ಅಪ್ಪನ ಜೊತೆ ಹೊರಡ್ತೀಯಲ್ಲ, ಇನ್ನಿಲ್ಲಿರಲ್ಲ ನಿಮ್ಮೂರಲ್ಲಿರ್ತೀಯ ಅಂತ ನಿತ್ಯ ಹೇಳ್ತಿದ್ದಾಳೆ. ಆ ಕ್ಷಣಕ್ಕೋಸ್ಕರ ಕಾಯ್ತಿದ್ದೀನಿ ಮೇಡಮ್. ನಾವು ಕೂಡ ನೀನ್ ಯಾವಾಗ ಹೋಗ್ತೀಯಾ, ನಿನ್ನ ಎಷ್ಟು ಬೇಗ ಕಳ್ಸೋದು ಅಂತ ವೇಟ್ ಮಾಡ್ತಾ ಇದ್ದೀವಿ. ನಿತ್ಯ, ಗಂಗಾ ಸಿನ್ಸಿಯರ್ ಆಗಿ ಅವಳು ಡ್ಯೂಟಿ ಮಾಡಿದಾಳೆ. ಅವಳು ವರ್ಕೋಹಾಲಿಕ್. ಹ್ಯಾಪಿಯಾಗಿ ಸೆಂಡ್ ಆಫ್ ಮಾಡೋಣ. ಎಸ್, ಅದೇ ನಾನು ಅಂದ್ಕೊಂಡೆ ಮಾಮ್. ಅದಕ್ಕೆ ಈ ಕೊನೆ ರಾತ್ರಿ ಆ ರೂಮನ್ನ, ಈ ಗಂಗಾನ ನಾನೇ ಸ್ವತಃ ಡೆಕೋರೇಟ್ ಮಾಡಿ ಗ್ರ್ಯಾಂಡ್ ಆಗಿ ಸೆಂಡ್ ಆಫ್ ಕೊಡ್ತೀನಿ. ದೇವ್ರೆ, ಈ 3ನೇ ರಾತ್ರಿ ಕೂಡ 2 ರಾತ್ರಿ ಹಾಗೆ ಮುಗ್ದು ಹೋಗ್ಲಿ. ನಾನು ನಾಳೆ ಅಮ್ಮ ಅಪ್ಪನ ಹತ್ರ ಹೋಗ್ಬೇಕು. ನೀನೇ ಕಾಪಾಡು ಸ್ವಾಮಿ. ಮೇಡಮ್ ಇನ್ನು 3 ದಿನ ನಿಮ್ಮ ಹತ್ರ ಬರಂಗಿಲ್ಲ ಸರ್. ನೇಚರ್ ಪ್ರಾಬ್ಲಮ್. ತೆಂಗಿನಕಾಯಿ ಹಾಳಾಗಿರೋದಕ್ಕೆ ಆ ಶಾಸ್ತ್ರ ಮಾಡ್ಬೋದಾ ಬೇಡವಾ ಅಂತ. ಸರ್ ಸರ್ ಹೇಳಿ ನಾಣಿ. ಸ್ಟಾಫ್ ಎಲ್ಲ ಹೋಗಾಯ್ತು ಸರ್. ಓಹ್, ಇಷ್ಟೊತ್ತಾಗೋಯ್ತಾ? ನೀನು ಕೂಡ ಮನೆಗೆ ಹೋಗ್ಬೇಕಲ್ವಾ? ಹೋಗು ನಾಣಿ. ಅದೇನ್ ಸರ್, ನೀವು ಮನೆಗೆ ಹೋಗಲ್ವಾ? ಹೋಗ್ಬೇಕು ಅನಿಸ್ತಾ ಇಲ್ಲ. ಏನಾಯ್ತು ಸರ್? ಆಫೀಸ್ ಮುಗಿದ್ಮೇಲೆ ಮನೆಗೆ ಎಲ್ಲರೂ ಖುಷಿಯಿಂದ ಹೋಗ್ತಾರೆ. ಯಾಕಂದ್ರೆ ಅವ್ರಿಗೋಸ್ಕರ ಮನೇಲಿ ಪ್ರೀತಿಯಿಂದ ಕಾಯೋರು ಇರ್ತಾರೆ. ನೀನ್ ಕೂಡ ಹೇಳ್ತಿರ್ತೀಯಲ್ಲ ನಾಣಿ, ನೀನ್ ತಗೊಂಡು ಹೋಗೋ ಮಲ್ಗೆ ಹೂವು, ಸ್ವೀಟು, ಹಣ್ಣು, ಹಂಪ್ಲು ಹೇಗೂ ಇದನ್ನೆಲ್ಲ ನೀನ್ ತಗೊಂಡ್ ಬರ್ತೀಯ ಅಂತ ಮೀನಾಕ್ಷಿ ಕಾಯ್ತಿರ್ತಾಳಲ್ವಾ? ನಿಮಗೋಸ್ಕರನು ಕೂಡ ಕಾಯೋರು ಇದಾರಲ್ವಾ ಸರ್? ಯಾರಿದಾರ ನಾಣಿ? ಯಾರೂ ಇಲ್ಲ. ನಿತ್ಯ ಮೇಡಮ್ ಇಲ್ವಾ ಸರ್? ಹೌದು ಇದ್ದಾಳೆ, ಆದ್ರೆ ಸುಮ್ಮನೆ ಅಷ್ಟೇ. ಅದೇನ್ ಸರ್, ನಿತ್ಯ ಮೇಡಮ್ಗೆ ನೀವು ಅಂದ್ರೆ ತುಂಬಾ ಇಷ್ಟ. ಮೇಡಮ್ ನಿಮ್ಮನ್ನ ಎಷ್ಟು ಪ್ರೀತಿಸ್ತಾರೆ, ಎಷ್ಟು ಸಲ ನಾನು ಪ್ರತ್ಯಕ್ಷವಾಗಿ ನೋಡಿಲ್ಲ. ಮದುವೆ ಆದ್ಮೇಲೆ ಗಂಡನ್ನ ಕೇರೆ ಮಾಡದಿರೋ ಹೆಣ್ತೀರಿರೋ ಈ ಕಾಲದಲ್ಲಿ ಮದುವೆ ಆಗೋನಿಗೆ ಅಂತ ಕಷ್ಟಪಡೋ ಹೆಣ್ಣು ಯಾರಿದ್ದಾರೆ ಸರ್? ಅದು ನಮ್ಮ ನಿತ್ಯ ಮೇಡಮ್ ಮಾತ್ರ. ಮೇಡಮ್ ನಿಮ್ಗೋಸ್ಕರ ಏನ್ ಮಾಡಿಲ್ಲ ಹೇಳಿ ಸರ್? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ನಾಣಿ. ಅವಾಗೆಲ್ಲ ನನಗೋಸ್ಕರ ಅಷ್ಟು ಮಾಡಿರೋ ನಿತ್ಯ ಈಗ ಯಾಕೆ ದೂರ ಆಗ್ತಿದ್ದಾಳೆ ಅರ್ಥ ಆಗ್ತಿಲ್ಲ. ಅವಳ ಮನ್ಸಲ್ಲಿ ಏನಿದೆ ಅಂತಾನೂ ಹೇಳಲ್ಲ, ವಿಚಿತ್ರವಾಗಿರ್ತಾಳೆ. ನಿತ್ಯನ್ನ ಮದುವೆ ಆಗಿ ಅವಳನ್ನ ಹ್ಯಾಪಿಯಾಗಿ ಇಟ್ಕೋಬೇಕು ಅನ್ಕೊಂಡಿದ್ದೆ. ಬಟ್ ನಮ್ಮವ್ರನ್ನ ಹ್ಯಾಪಿಯಾಗಿಡೋದಕ್ಕೆ ನಾನು ನಿತ್ಯ ಹ್ಯಾಪಿಯಾಗಿರೋ ಹಾಗೆ ನಟಿಸ್ತಿದ್ದೀವಿ ಅಷ್ಟೇ ನಾಣಿ. ಈ ಪರಿಸ್ಥಿತಿ ಶತ್ರುಗೂ ಬರಬಾರ್ದು ನಾಣಿ. ಏನೂ ಆಗಲ್ಲ ಸರ್. ಮೇಡಮ್ ನೀವು ಮತ್ತೆ ಹ್ಯಾಪಿಯಾಗಿರ್ತೀರಿ. ಆ ಹ್ಯಾಪಿನೆಸ್ ತಿರುಗಿ ಬರುತ್ತೆ. ಏನೋ ಗೊತ್ತಿಲ್ಲ ನಾಣಿ, ನಾವು ನಟಿಸ್ತಿರೋ ವಿಷಯ ಮನೆಯವರಿಗೆ ಯಾವತ್ತು ಗೊತ್ತಾಗುತ್ತೆ ಅಂತ ಭಯ ಆಗ್ತಿದೆ ನಾಣಿ. ಆಲ್ರೆಡಿ ನನ್ನ ಅತ್ತೆ ಒಂದ್ಸಲ ಡೌಟ್ ಬಂದು ಕೇಳಕ್ ಶುರು ಮಾಡಿದ್ದಾರೆ. ಅಯ್ಯೋ, ರೂಪಾ ಆಂಟಿ ಕೂಡ ಡೈರೆಕ್ಟ್ ನನ್ನ ರೂಮಲ್ಲಿ ಮೈಕ್ ಇಟ್ಟಿದ್ರು. ಇದೆಲ್ಲ ನೋಡ್ತಿದ್ರೆ ನಾವು ಸಿಕ್ಕಾಕೊಳ್ಳೋದು ಪಕ್ಕ ಅಂತ ಅನಿಸ್ತಿದೆ. ಇಲ್ಲಿ ನೋಡು, ನಿತ್ಯನ್ ಮನೆಯಿಂದ ಫೋನು. ಆಂಟಿ ಮಾಡ್ತಿದ್ದಾರೋ ನಿತ್ಯ ಮಾಡ್ತಿದ್ದಾಳೋ ಗೊತ್ತಾಗ್ತಿಲ್ಲ. ರಿಸೀವ್ ಮಾಡಿ ಮಾತಾಡಿ ಸರ್, ಯಾರು ಮಾಡಿದ್ದು ಗೊತ್ತಾಗುತ್ತೆ. ಹಲೋ, ಹಲೋ. ನಿತ್ಯ? ಹಾ. ಓಹ್, ನೀನೇನಾ? ಎಲ್ಲೋ ನಿಮ್ಮ ಮಾಮ್ ಅನ್ಕೊಂಡೆ. ಏನು ಕಾಲ್ ಮಾಡಿದ್ದು? ಎಲ್ಲಿದ್ದೀರಾ? ಯಾಕೆ ಇನ್ನೂ ಮನೆಗೆ ಬರಲಿಲ್ಲ? ಬಂದೇನ್ ಲಾಭ? ಆಫೀಸಲ್ಲಿದ್ದೀನಿ, ಲೇಟ್ ಆಗುತ್ತೆ ಅನ್ಸುತ್ತೆ. ಮೇ ಬಿ ನೈಟ್ ಇಲ್ಲೇ ಇರ್ತೀನಿ.
ಸರಿ ಅಲ್ಲೇ ಇರಿ, ಡಿನ್ನರ್ ತಗೊಂಡು ನಾನೇ ಅಲ್ಲಿಗೆ ಬರ್ತೀನಿ. ಯಾಕೆ? ಮತ್ತೆ ಚಾಪೆ ದಿಂಬು ಚಾತ್ರ ಕೂಡ ತರ್ತೀನಿ. ಯಾಕೆ? ಮತ್ತೆ ನೀವು ಇಲ್ಲಿಗೆ ಬರ್ತಿದ್ರೆ ನಾ 3ನೇ ರಾತ್ರಿ ಅಲ್ಲೇ ಅಲ್ವಾ? ವಾಟ್? ಹೊಸದಾಗಿ ಮದ್ವೆ ಮಾಡ್ಕೊಂಡು ಹೆಂಡತಿಗೆ ಟೈಮ್ ಕೊಡದೆ ಆಫೀಸಿಗೆ ಹೋದ್ರಿ. ಹೋಗ್ಲಿ ರಾತ್ರಿ ಆದ್ರೂ ಮನೆಗೆ ಬರ್ತಾರಲ್ಲ ಅಂದ್ಕೊಂಡ್ರೆ ಅಲ್ಲೇ ಇರ್ತೀನಿ ಅಂತೀರಾ. ಪಕ್ಕದಲ್ಲಿ ಇರೋ ನಮ್ಮ ಮಾಮ್ ಏನ್ ಅಂದ್ಕೋತಾರೆ? ಓಹೋ, ಇದ ವಿಷಯ. ನಮ್ಮ ಮಧ್ಯೆ ಏನೋ ಗಲಾಟೆ ಆಗಿದೆ ಅಂದ್ಕೊಳಲ್ವಾ? ಅಂದ್ರೆ ಆಂಟಿ ಪಕ್ಕದಲ್ಲೇ ಇದ್ದು ಫೋನ್ ಮಾಡ್ಸೋದಾ? ಇರ್ಲಿ. ಮೈ ಡಿಯರ್ ಹನಿ, ಮನೆಗೆ ಬರಲ್ಲ ಅಂತ ಸುಮ್ಮನೆ ತಮಾಷೆ ಮಾಡಿದೆ ಬಂಗಾರ. ಅರ್ಜೆಂಟ್ ವರ್ಕ್ ಇದೆ ಅಂತ ಆಫೀಸಿಗೆ ಬಂದಿದ್ದಷ್ಟೇ. ನೀನು ಎಷ್ಟು ಮಿಸ್ ಮಾಡ್ಕೋತಿದ್ದೀನಿ ಗೊತ್ತಾ? 5 ಮಿನಿಟ್ಸ್ ಅಲ್ಲಿ ಹೊರಡ್ತೀನಿ. ನಿಜವಾಗ್ಲೂ ಬರ್ತೀರಾ? ಏನ್ ನಿತ್ಯ, ಜೋಕ್ನ ಕೂಡ ಸೀರಿಯಸ್ ಆಗಿ ತಗೋತೀಯಾ? ಬೇಕಾದ್ರೆ ನಾನು ಬರೋ ತನಕ ನಿನಗೆ ಟೈಮ್ ಪಾಸ್ ಆಗ್ಲಿ ಅಂತ ಕಿಸ್ ಕೊಡ್ತೀನಿ. ಅದನ್ನ ಎಂಜಾಯ್ ಮಾಡ್ತಾ ಇರು, ಓಕೆ? ನಿತ್ಯಾಗ್ ಡೌಟ್ ಬಂದ್ರೆ ಹೀಗೆ ಮಾಡ್ತಾಳೆ. ತಲೆಗೆ ಹಾಕೋಬೇಡ ನೀನು, ಬೇಜಾರ್ ಮಾಡ್ಕೋಬೇಡ. ಇದೇ ನಾಣಿ ನಮ್ಮ ಅವಸ್ಥೆ. ನೋಡ್ದಲ್ಲ, ಮೈಕ್ ಟೆಸ್ಟಿಂಗು, ಫೋನ್ ಟ್ಯಾಪಿಂಗು, ಆಕ್ಟಿಂಗ್ ಮಾಡೋಕ್ಕಾಗದೆ ಸಾಯ್ತಿದ್ದೀನಿ. ಮಾಮೂಲಾಗಿರೋದಾದ್ರೆ ಓಕೆ, ಆದ್ರೆ ರೊಮ್ಯಾಂಟಿಕ್ ಆಗಿ ನಡ್ಸೋದಂದ್ರೆ ನನ್ನ ಕೈಲಾಗಲ್ಲಪ್ಪ. ತುಂಬಾನೇ ಕಷ್ಟ ಆಗುತ್ತೆ. ಈ ಕಷ್ಟ ನಿಮ್ಗೆ ಜಾಸ್ತಿ ದಿನ ಇರಲ್ಲ ಸರ್. ಮೇಡಮ್ ನಿಮ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ, ನೀವು ಹೊರಡಿ ಸರ್. ನಾನೇ ಹೋಗೋದ್ ಬೇಡ ಅನ್ಕೊಂಡ್ರೆ ನೀನ್ ಬಿಡ್ತಿಲ್ವಲ್ಲ. ಸರಿ ಬಾ. ಏನೇ ನೋಡ್ತಿದ್ಯಾ? ಹೇಳಿದ್ನಲ್ಲ, ಈ ಲಾಸ್ಟ್ ನೈಟ್ ನಿನ್ನ ಈ ರೂಮ್ನ ನಾನೇ ರೆಡಿ ಮಾಡೋದು ಅಂತ. ಹೇಗಿದೆ ನನ್ನ ಡೆಕೋರೇಷನ್? ಇಷ್ಟ ಆಯ್ತಾ? ನಿನಗೆ ಓಕೆನಾ? ಜೈ ಮನೇಲಿ ಕೂಡ ಹೀಗೆ ರೆಡಿ ಮಾಡಿದ್ರಾ? ಆ ರೂಮ್ ಚೆನ್ನಾಗಿತ್ತಾ, ಈ ರೂಮ್ ಚೆನ್ನಾಗಿದ್ಯಾ? ಏನೋ ನೀನ್ ನನ್ನ ಕೇಳ್ಬೇಕಾದ ಕ್ವಶನ್ಸ್ನ ನಾನ್ ನಿನ್ನ ಕೇಳ್ತಿದ್ದೀನಿ. ನಾನ್ ಕೆಲಸದವಳಾಗಿ ನೀನ್ ನನಗ್ ಮಾಡ್ಬೇಕಾದ ಮೇಕಪ್ ನಾನ್ ನಿನಗ್ ಮಾಡ್ಬೇಕಾಯ್ತು. ಲಕ್ಕಿ ಗರ್ಲ್. ಎಲ್ಲರಿಂದ ಸೇವೆ ಮಾಡಿಸ್ಕೊಳ್ಳೋ ನಾನು ನಿನಗ್ ಸೇವೆ ಮಾಡ್ದೆ. ನಾಳೆನೆ ನೀನ್ ಸತ್ತು ಹೋದ್ರು ನಿನ್ ಲೈಫ್ ಫುಲ್ಫಿಲ್ ಆಯ್ತು. ನಿನ್ ಜನ್ಮ ಧನ್ಯ ಆಯ್ತು. ಹಬ್ಬ ಮಾಡ್ಕೋ. ಹಬ್ಬ ಅಲ್ಲ ಮೇಡಮ್, ತಿಥಿ ಮಾಡ್ಕೋ ಅನ್ನಿ. ಮದುವೆ ಹೆಸರಲ್ಲಿ ಮಾನಸಿಕವಾಗಿ ಸಾಯಿಸಿದ್ರಿ. ಈ 3 ರಾತ್ರಿ ನೆಪದಲ್ಲಿ ಶಾರೀರಿಕವಾಗಿ ಸಾಯಿಸಿದ್ರಿ. ಕೇವಲ ನಾನು ಅಮ್ಮ ಅಪ್ಪಂಗೋಸ್ಕರ ಕೊನೆ ಉಸಿರು ಹಿಡಿದು ಕಾಯ್ತಿದ್ದೀನಿ. ಡೋಂಟ್ ವರಿ, ಬೇಗ ಆ ಉಸಿರು ಕೂಡ ಹೋಗುತ್ತೆ. ನಿನ್ ಪೇರೆಂಟ್ಸ್ನ ನೋಡ್ದೆ ಇರೋಕೆ ಆಗ್ತಿಲ್ಲ ಅಂತಿದ್ಯಲ್ಲ. ನೋಡ್ತಿದ್ದ ಹಾಗೆ ಆ ಆನಂದಕ್ಕೆ ಉಸಿರು ನಿಂತೇ ಹೋಗುತ್ತೇನೋ ಅಂತ ಹೇಳಿದ್ದು.
ಎಷ್ಟು ಬದುಕಿದ್ರು ಈ ಮನೇನ ಮಾಮ್ನ ನನ್ನ ನೆನೆಸ್ಕೊಂಡೇ ಬದುಕ್ತೀಯ. ನಾವು ನಿನಗೆ ಕೊಟ್ಟಿರೋ ಭಿಕ್ಷೆ ನಿನ್ ಜೀವನ. ನೀನು ಕನ್ಸಲ್ ಕೂಡ ಅಂದ್ಕೊಳ್ದಿರೋ ಸ್ವರ್ಗ ಸುಖ ಸಿಕ್ಕಿದ್ದೆ, ಯಾವತ್ತೂ ಮರೆಯಲ್ವಲ್ಲ. ಹೌದು ಮೇಡಮ್, ಈ ಕರಾಳ ಅಧ್ಯಾಯ ಯಾವತ್ತೂ ನೆನ್ಪಿಟ್ಕೊಂಡಿರ್ತೀನಿ. ಇದು ನಾನ್ ನಿಮಗ್ ತೀರಿಸ್ತಿರೋ ಋಣನೋ ನೀವು ನನ್ನ ಮೇಲೆ ಸಾಧಿಸ್ತಿರೋ ದ್ವೇಷನೋ ನನಗೆ ಗೊತ್ತಿಲ್ಲ. ಮರೆಯೋದಿಲ್ಲ ಮೇಡಮ್. ಏನೇ ಬ್ರೆಡ್ ತಿನ್ನೋ ಬಾಯಲ್ಲಿ ಬಿರಿಯಾನಿ ತಿಂದ್ರು ಇನ್ನೂ ಹಸು ತೀರಿಲ್ಲ ಅಂತ್ಯಲ್ಲ. ಹೇ ಫಾತಿಮಾ, ನಮ್ಮ ರೂಮಲ್ಲಿ ನೀನೇನ್ ಮಾಡ್ತಿದ್ಯಾ? ನಿಮ್ದು ರೂಮ್ನ ಅಲಂಕಾರ ಮಾಡಿದ್ದು ಸಾಬ್. ನಿಮ್ ಬೀವಿಗೂ ನಾನೇ ಮೇಕಪ್ ಮಾಡಿದ್ದು. ಕೆಸಾ ಹೇ ದೋನೋ. ಅಚ್ಚಾ ಹೇ, ಆದ್ರೆ ನೀನ್ ಮೇಕಪ್ ಮಾಡ್ಕೊಳ್ಳಿಲ್ವಾ? ಕೈಕೋ ಸಾಬ್, ನಾನು ಯಾಕೆ ಮೇಕಪ್ ಮಾಡ್ಕೋಬೇಕು? ನಿನ್ ಫ್ರೆಂಡಿಗೆ ಮಾಡಿದ್ಯಲ್ಲ. ನಂದು ಫ್ರೆಂಡು ನಂದು ಶಾದಿಗೆ ಮಾಡ್ತಾಳೆ, ಅದಕ್ಕೆ ನಾನೀಗ ಮಾಡಿದ್ದು. ಬರ್ತೀನಿ ಸಾಬ್. ನಿತ್ಯ, ರೂಮ್ ಎಲ್ಲ ನೋಡಿದ್ಯಾ? ಮೈ ಕಾಣಿಸ್ತಾ? ಇಲ್ಲ ರೀ. ನಿಧಾನ. ಇಲ್ರಿ, ಕಾಣಿಸ್ಲಿಲ್ಲ. ಇವತ್ತು ಮೈಕ್ ಇಡ್ಲಿಲ್ವೇನೋ ರೀ? ನೋವೇ, ನಿಮ್ಮ ಮಾಮು ಸುಮ್ನಿರಲ್ಲ. ಖಂಡಿತ ಏನಾದ್ರೂ ಪ್ಲಾನ್ ಮಾಡಿರ್ತಾರೆ. ಈ ರೂಮ್ ಎಲ್ಲ ನೋಡ್ಬೇಕು. ಏನ್ ಮಾಡ್ತಿದ್ದಾರೆ ಇವರಿಬ್ರು? ಇಬ್ರು ಮಧ್ಯ ಏನೋ ನಡೀತಿದೆ. ಏನಿರತ್ತೆ?